ಕೊಪ್ಪಳ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ಸಚಿವ ಸಂಪುಟದ ಸಚಿವರುಗಳು ಆಗಮಿಸುತ್ತಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 2,000 ಕೋಟಿ ರೂಪಾಯಿಯಷ್ಟು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ಘಾಟನೆಗಾಗಿ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಮಾಜಿ ಸಚಿವರಾದ ಇಕ್ಬಾಲ್ ಅನ್ಸಾರಿ ಅವರ ನಿವಾಸದಲ್ಲಿ ಮತ್ತು ಅವರ ಒಂದು ಆದೇಶದ ಮೇರೆಗೆ ಕೊಪ್ಪಳ ಲೋಕಸಭಾ ಸದಸ್ಯರಾದ ರಾಜಶೇಖರ್ ಇಟ್ನಾಳ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಗಡ್ಡಿ ಕಾಸಿಪಿ ಇವರ ನೇತೃತ್ವದ ಒಂದು ಮಹಿಳಾ ಗುಂಪು ಬಂದಿದೆ. ಅವರು ಕೂಡ ಸನ್ಮಾನ ಕಾರ್ಯಕ್ರಮ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನಾನು ಮಾನ್ಯ ಸಂಸದರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನ, ನಮ್ಮ ಗ್ರಾಮೀಣ ಘಟಕದ ಅಧ್ಯಕ್ಷ ಪ್ರೇಮಿ ಅವರಿಗೆ, ನಮ್ಮ ಚುನಾವಣೆಯಲ್ಲಿ ನಮ್ಮ ಮಾಜಿ ಸಚಿವ ಸೋದರರಾಗಿರ್ತಕ್ಕಂಥ ಜುಬೇರ್ ಅವರೇ, ನೆಹರು ಸಾಹೇಬ್ ಅವರೇ, ಕಾಸಿಂ ಸಾಹೇಬ್ ಅವರೇ, ಅವರೇ, ಮಾಜಿ BMC ಅಧ್ಯಕ್ಷರಾಗಿರ್ತಕ್ಕಂಥ ನೀಲಪ್ಪಣ್ಣವರೇ, ಸೋದರಾಗಿರ್ತಕ್ಕಂಥ ರವಿ ನಾಯಕ್ ಅವರೇ, ಅಣ್ಣ, ಈ 6ನೇ ತಾರೀಕಿಗೆ ಏನೋ ನಡೀತಾ ಇದೆ. ಈ ಬೂತ್ ಮಟ್ಟಕ್ಕೆ ತಾವು ಏನು ವೆಹಿಕಲ್ ಬಿಡ್ತೀರಾ, ಅದು ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬ್ ನೇತೃತ್ವದಲ್ಲೇ ಮತ್ತೆ ಬೇರೆ ಯಾರು ನಾಯಕತ್ವದ ನೇತೃತ್ವದಲ್ಲಿ ಇರಬಾರ್ದು. ಏನು ಬೂತ್ಗೆ ಬಿಡ್ತೀರಾ ಅದು ನಮ್ಮ ಸಾಹೇಬರಿಗೆ ತಾವು ಕೊಡಬೇಕು. ಇಲ್ಲಿಂದನೇ ನಮ್ಮ ಸಾಹೇಬರು ಎಲ್ಲ ಮುಖಂಡರುಗಳಿಗೆ ಹೇಳಿದ್ದಾರೆ, ನಾವೆಲ್ಲ ನಿಂತು ಗಾಡಿಗಳನ್ನು ಜನರಿಗೆ ತುಂಬಿಸಿ ನಾವು ಬಿಡ್ತೀವಿ. ಆಮೇಲೆ ಅದರ ಜೊತೆಗೆ ಊಟಕ್ಕೆ ತಾವೇನು ಇದು ಮಾಡ್ತೀರಾ, ಅದು ತಾವು ಎಷ್ಟು ಇದು ಮಾಡಿದ್ದೀರಾ ಅದು ಸತ್ತಿಗೆ ಇಲ್ಲಿನೂ ಕೊಟ್ಟು ಇಲ್ಲಿ ನಾವು ಕಾರ್ಯಕರ್ತರಿಗೆ ನಾವು ಕೊಟ್ಟು ಕಳಿಸ್ಬೇಕಾಗುತ್ತಲ್ಲ, ಅದೊಂದು ತಾವು ಏನೇನು ಮಾಡ್ತೀರಾ ಅಂತ ಹೇಳಿ ದಯಮಾಡಿ ಇಲ್ಲಿ ತಾವು ಹೇಳಿ ನಮಗೆ ಇದು ಮಾಡಿ ಕೊಡಬೇಕು. ನನ್ನ ಒಂದೆರಡು ಮಾತು ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಎಲ್ಲ ರೀತಿಯಿಂದ ಜವಾಬ್ದಾರಿ ಕೊಟ್ಟರೆ ನಾವೆಲ್ಲರೂ ಎಲ್ಲರಿಗೆ ಕರ್ಕೊಂಡು ನಾವು ಜವಾಬ್ದಾರಿಯಿಂದ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಬೂತಿನ ಮೆಂಬರ್ಗಳಿಗೆ ಒಂದೊಂದು ಬಸ್ ಕಳಿಸೋದು ವ್ಯವಸ್ಥೆ ಅಲ್ಲೂ ಆಗ್ತಾ ಇದೆ. ಮತ್ತು ಅವರಿಗೆ ಏನು ಕೊಡೋದು ಎಲ್ಲ ನಮ್ಮ MP ಸಾಹೇಬರು ಮತ್ತು ಇಲ್ಲಿ ಕೆಲವು ಹಿರಿಯ ನಾಯಕರು ಕುಂತು ಮಾತಾಡಿ ಸಾಹೇಬರಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ಮಾತನ್ನು ನಮ್ಮ ಎಲ್ಲ ಪಕ್ಷದ ಲೀಡರ್ಗಳಿಗೆ ಹೇಳಿ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋಕ್ಕೆ ನಾವು ಈ ಸಭೆಯನ್ನು ಇವತ್ತು ನಮ್ಮ ಸಾಹೇಬರ ಮನೆಯಲ್ಲಿ ಮೀಟಿಂಗ್ನಲ್ಲಿ ಎಲ್ಲರೂ ಕರ್ತೀವಿ. ಅದೇ ರೀತಿ ಯಾವುದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮಗೆ ಯಾವ ಉಸ್ತುವಾರಿ ಕೊಡಬೇಕಂತೇಳಿ ಇಲ್ಲಿ ಮಾತುಕತೆ ಆಗ್ತಾವ, ಅದೇ ರೀತಿ ನಮ್ಮ MP ಸಾಹೇಬರು ನಡ್ಕೊಂತ ಹೋಗ್ಬೇಕು. ಯಾಕಂದರೆ ಮುಂದೆ ಯಾವ ಕಾರ್ಯಕ್ರಮ ಮಾಡಲಿ ಅನ್ಸಾರಿ ಸಾಹೇಬರು ಕಾರ್ಯಕರ್ತರು ನಿಯತಾಗಿ ಕೆಲಸ ಮಾಡೋರು, ಇಲ್ಲಿ ರೊಕ್ಕದ ಆಸೆಗೆಲ್ಲ ಆ ಕಾರ್ಯಕ್ರಮ ಸಕ್ಸಸ್ ಆಗಬೇಕಂತ ಇಲ್ಲಿ ಮಾಡ್ತಾರ. ಅದಕ್ಕೆ ಬೇರೆ ಯಾರಿಗೂ ಮಾತು ಕೇಳಿ ಇಲ್ಲಿ ಆ ಕಡೆ ಸ್ವಲ್ಪ ಏನಾದ್ರು ಇದು ಮಾಡಿದರೆ ಮುಂದೆ ಈ ಕಾರ್ಯಕ್ರಮಕ್ಕೆ ನಮಗೂ ಎಲ್ಲರಿಗೆ ನೋವಾಗ್ತಿದೆ. ಅದರ ಸಲುವಾಗಿ ಎಲ್ಲರೂ ನಮ್ಮ ಪಕ್ಷದ ಲೀಡರ್ ಬಂದಿಗೆ ತಗೊಂಡು ಯಾವ್ಯಾವ ಉಸ್ತುವಾರಿ ಏನು ಕೊಡಬೇಕು ನಾವೆಲ್ಲ ಹೆಸರು ಕೊಡ್ತೀವಿ. ಅವರ ಹೆಸರೆಲ್ಲ ಅಕ್ಷರ ಪ್ರಕಾರ ಇದ್ದಲ್ಲ, ನಾವು ಬೂತಿನ ಎಲ್ಲ ಸದಸ್ಯರಿಗೆ ಕರ್ಕೊಂಡು ಮೀಟಿಂಗ್ ಮಾಡಿ ನಾಳೆ ಬೆಳಿಗ್ಗೆ ನಾವು ಮತ್ತೆ ಒಂದು ಮೀಟಿಂಗ್ ಮಾಡ್ಕೊಂಡು 6ನೇ ತಾರೀಕಿಗೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಬೇಕು ಆ ಚರ್ಚೆ ಮಾಡಿ ನಾವು ಆ ಕಾರ್ಯಕ್ರಮಕ್ಕೆ ಸಕ್ಸಸ್ ಮಾಡಿದ ನೇತೃತ್ವ ಏನಿದೆ ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ನಾಯಕರಾದ ಶ್ರೀ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲೇ ಆಗಲೇಬೇಕು. ಯಾಕಂದ್ರೆ ನಾನು ನಿಮಗೆ ಮತ್ತೊಂದ್ಸರಿ ನೆನಪು ಮಾಡಿಕೊಡ್ತೀನಿ. ತಮ್ಮ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಇನ್ನೂ ಹಲವಾರು ಮುಖಂಡರು ಸೇರಿ ಇಕ್ಬಾಲ್ ಅನ್ಸಾರಿ ಅವರ ಜೊತೆಗೂಡಿ ನಾವು ದಿನದ 24 ಗಂಟೆಯೂ ಕೂಡ ಕೆಲಸ ಮಾಡಿದ್ದೀವಿ. ಇದನ್ನ ತಾವು ಅರ್ಥ ಮಾಡ್ಕೋಬೇಕು. ಅವತ್ತು ಗಂಗಾವತಿಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಗರ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಬೂತ್ಗಳ ನೇತೃತ್ವದಲ್ಲಿ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರ ನೇತೃತ್ವದಲ್ಲಿ ನಡೀತು. ಅದರ ಜೊತೆಗೆ ನಾವು 16,000 ಓಟುಗಳ ಲೀಡನ್ನು ಕೊಡಿಸಿದ್ದು ಅನ್ನೋ ತಾವು ಮಾತು ಮರಿಬಾರ್ದು. ನಾನು ಯಾಕೆ ಮಾತನ್ನ ಮಾನ್ಯ ಸಂಸದರಿಗೆ ನೆನಪು ಮಾಡ್ತಾ ಇದ್ದೀನಿ ಅಂತಂದ್ರೆ, ಕೆಲವೊಬ್ರು ಯಾರೋ ಬರ್ತಾರೆ ತಮ್ಮ ಒಂದು ಒಳ್ಳೆ ಒಂಡೆಬ್ಸ್ಬೇಕಂತ ಒಂದು ಗಾದೆ ಮಾತೈತೆ,
ಹೊಳೆ ಕೊಂಡು ಎಬ್ಸ್ಬೇಕಂತೇಳಿ ನಮ್ದು ಲೀಡರ್ಶಿಪ್ ಐತಿ ಅಂತ ಬರ್ತಿರ್ತಾರ. ತಾವು ಅದನ್ನ ಯಾವುದನ್ನು ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ 16,000 ಲೀಡ್ ಕೊಟ್ಟಿವಿ. ಅದಕ್ಕಾಗಿ ನಾವೇನ್ ಹೇಳೋದಂದ್ರೆ ಈ ಒಂದು ಕಾರ್ಯಕ್ರಮ ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರ ನೇತೃತ್ವದಲ್ಲಿ ಆಗಬೇಕು. ನಾವು ಅವರ ಆದೇಶ ಏನೈತಿ ನಮ್ಗಾಗಿ ನಿನ್ನೆ ಆದೇಶ ಕೊಟ್ಟಿದ್ದಾರೆ, ನಮಗೆ ಸಹಕಾರ ಮಾಡಿ ಅಂತ ಆದೇಶ ಕೊಟ್ಟಿದ್ದ ಕಾರಣಕ್ಕೆ ಮತ್ತೆ ಇದ್ರ ಹೊರತಾಗಿ ನಮಗೇನು ನಗರದಲ್ಲಿ ಆಗಿರ್ಬೋದು ಗ್ರಾಮೀಣ ಭಾಗದಲ್ಲಿ ಎಲ್ಲ ಬೂತ್ಗಳ ಉಸ್ತುವಾರಿ ಇಕ್ಬಾಲ್ ಅನ್ಸಾರಿ ನೇತೃತ್ವದ ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಡಲೇಬೇಕು. ಇದೇನಾಗುತ್ತಂದ್ರೆ ಕೆಲವೊಬ್ರು ಬರ್ತಾರೆ ಚುನಾವಣೆ ಇದ್ದಾಗ ಮಾತ್ರ ತಂದಂತ ಬರ್ತಾರೆ. ನಾನು ಅವ್ರ ಹೆಸರು ಹೇಳಕ್ ನಾನು ಇಷ್ಟಪಡಲ್ಲ. ನಾನು ಹೇಳೋದಷ್ಟೇ, ನಾವು ಎಲ್ಲ ಜವಾಬ್ದಾರಿಗಳನ್ನು ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಡಬೇಕು. ನಾವು ಅವ್ರಿಗೆ ಅವ್ರ ಸಲಹೆ ಏನ್ ಕೊಡ್ತಾರೆ ಸಲಹೆ ಪಾಲನೆ ಮಾಡ್ತೀವಿ, ಕಾರ್ಯಕ್ರಮ ಯಶಸ್ವಿ ಮಾಡೇ ಮಾಡ್ತೀವಿ. ಹೆಂಗ್ ನಾವು ಈ ಹಿಂದೆ ಯಾವ ರೀತಿ ಅವರು ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಕರ್ನಾಟಕದಲ್ಲೇ ನಂಬರ್ 1 ಒಂದು ಡಿಜಿಟಲ್ ಮತದಾರ ಮುಖಾಂತರ ನಂಬರ್ 1 ಆಗ್ವಿ. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಮಗೆ ನಾವು 16,000 ಲೀಡ್ ಕೊಡ್ತೀವಿ, ಮುಂದೆನೂ ಕೂಡ ಮಾಡ್ತೀವಿ. ಯಾವ ಕಾರಣಕ್ಕೂ ಅರ್ಧ ಕೊಡೋದು ಅವ್ರಿಗೆ ಅರ್ಧ ತಗರಿ, ನೀವು ಅರ್ಧ ತಗಲ್ಲ, ಎಲ್ಲರಿಗೂ ಕೊಡ್ಬೇಕು. ಯಾವ ರೀತಿ ಕೊಡ್ತೀವಿ ಕೊಡ್ರಿ. ಅದ್ರ ಮುಂದೆ ಹೊರತಾಗಿ ನೀವೇನೇನು ಹಿರಿಯರು ಏನು ಪಾಲನೆ ನಮಗೇನು ಸೂಚನೆ ಕೊಡ್ತಿಲ್ಲ ಮುಖಂಡರಿಗೆ, ಆ ಸೂಚನೆ ನಾವು ನಮ್ಮ ಇಕ್ಬಾಲ್ ಅನ್ಸಾರಿ ಅವ್ರು ಏನು ಸೂಚನೆ ಕೊಡ್ತಾರೋ ಅದನ್ನು ಪಾಲನೆ ಮಾಡ್ತಾರೆ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವರ ಆದೇಶದ ಮೇರೆಗೆ ನಮ್ಮ MP ಅವರು ಹಾಗೂ ಇಲ್ಲಿ ಬಂದಂತ ಎಲ್ಲ ಮುಖಂಡರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೂ ನಗರಸಭೆ ಸದಸ್ಯರಿಗೂ ಇಕ್ಬಾಲ್ ಅನ್ಸಾರಿ ಅವರ ಅಭಿಮಾನಿಗಳಿಗೂ ಪಕ್ಷದ ಅಭಿಮಾನಿಗಳು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾರೆ. ಪೂರ್ವಭಾವಿ ಸಭೆ ಕರೆಯುವ ಉದ್ದೇಶ ಏನಂದ್ರೆ, ನಾಳೆ 6ನೇ ತಾರೀಕು ದಿವಸ ಸಿದ್ದರಾಮಯ್ಯ ಅವರು ಆಗಮಿಸ್ತಾ ಇದ್ದಾರೆ. ನಮ್ಮ ಗಂಗಾವತಿ ನಗರದಿಂದ ಪ್ರತಿಯೊಂದು ವಾರ್ಡಿನಿಂದ ಎಷ್ಟು ಜನ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ನಮ್ಮ MP ಅವರ ನೇತೃತ್ವದಲ್ಲಿ ನಮ್ಮ ಇಕ್ಬಾಲ್ ಅನ್ಸಾರಿ ಅವರ ಆದೇಶದ ಮೇರೆಗೆ ಇವತ್ತು ಈ ಮನೆಯಲ್ಲಿ ಈ ಆಫೀಸ್ನಿಂದ ಕರೆದಿದ್ದಾರೆ. ಹಾಗೂ ಇಲ್ಲಿರುವಂಥ ಎಲ್ಲ ಮುಖಂಡರಲ್ಲಿ ಕೆಲಸದಲ್ಲಿ 2 ಸಲ ಇದಾಗಿದೆ ಅಂತೇಳಿ ಅದ ಅಂಗವಾಗಿ ಸಾಹೇಬರು ಮನಸ್ಸು ಮಾಡಿದ್ರೆ ಸಾಕು, ಏನು ಬೇಕಾದ್ರೂ ಮಾಡ್ಬೋದು. ಅವರೆಲ್ಲ ಹೇಳಿದ ಮೇಲೆ ನಾವು ಇದೆಲ್ಲ ಬಂದಿದ್ದೀವಿ. ಅವ್ರಿಗೆ ಅಡ್ಡ ಕೊಡ್ತೀವಿ, ಇವ್ರಿಗೆ ಗಿಡ್ಡ ಕೊಡ್ತೀವಿ, ಅವರೆಲ್ಲ ಬೇಡ. ಒಂದು ಸೈಡ್ ಮಾಡಿಬಿಡ್ರಿ. ಇಕ್ಬಾಲ್ ಅನ್ಸಾರಿ ಎಷ್ಟೇ ಜನ ಹಾಗೆ ಅವ್ರ ಸೋದ್ರು ಕೂಡ ಯಾವತ್ತಿದ್ರು ಅಡ್ಡ ತಡ್ಡ ಅವ್ರು ಯಾವತ್ತು ಮಾಡೋದಿಲ್ಲ. ಕಳಿಸಿ ಬಂದಿದ್ದಾರೆ. ಅವ್ರ ಮಾತು ಯಾರು ನೀರಲ್ಲ. ನೀವು ಯಾರ ಮಾತು ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ಸಕ್ಸಸ್ಫುಲ್ ಮಾಡ್ತೀವಿ. ನೀವು ಇಕ್ಬಾಲ್ ಅನ್ಸಾರಿ ಅವ್ರಿಗೆ ಹೇಳ್ತೀವಿ, ಅವರೆಲ್ಲ ಆದೇಶ ಮಾಡ್ತಾರೆ ಮುಖಂಡರಿಗೆ. ಪ್ರತಿ ವಾರ್ಡ್ನಲ್ಲೇ ಇಕ್ಬಾಲ್ ಅನ್ಸಾರಿ ಅಭಿಮಾನಿಗಳು ಪ್ರತಿ ವಾರ್ಡಿನಲ್ಲೇ ಫುಲ್ ಔಷಧ ನಮ್ಮದೇ ಹವಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅವ್ರ ಮಾತು ಯಾರು ನೀರಲ್ಲ. ನೀವು ಯಾರಿಗೂ ಭರೋಸೆ ಮಾಡಬೇಡ್ರಿ. ಅವ್ರಿಗಂತ ಇವ್ರಿಗಿಂತ ಏನೂ ಇಲ್ಲ. ಒಂದು ಸೈಡ್ ಮಾಡಿರಿ ಅನ್ಸಾರಿ ಅವ್ರು ಹೆಂಗೆ ಅಂತಾರೆ ಕೇಳ್ರಿ, ಸಕ್ಸಸ್ಫುಲ್ ಆಗುತ್ತೆ. ಎಲ್ಲ ಸೈಡ್ ಸಕ್ಸಸ್ಫುಲ್ ಮಾಡೋಣ. ರಾಜಕೀಯ ಗುರುಗಳಾದಂಥ ಸನ್ಮಾನ್ಯ ಇಕ್ಬಾಲ್ ಅನ್ಸಾರಿ ಅವರ ಒಂದು ಆದೇಶವನ್ನು ಪರಿಪಾಲನೆಗೆ ಇಟ್ಟುಕೊಂಡು ರಾಜಶೇಖರ್ ಇಕ್ಬಾಲ್ ಸಾಹೇಬರು ನಮ್ಮ ಆಫೀಸಿಗೆ ಬರ್ತಾ ಇದ್ದಾರೆ. ನಮ್ಮೆಲ್ಲ ಮುಖಂಡರುಗಳು ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಲೋಕಸಭೆ ಸದಸ್ಯರು ಏನು ಹೇಳ್ತಿದ್ದಾರೆ ಅದನ್ನು ನೀವೆಲ್ಲರೂ ಗಮನದಲ್ಲಿ ಇಟ್ಕೊಡ್ರಿ ಅಂತ ಒಂದು ಸಂದೇಶವನ್ನು ಮಾನ್ಯ ಮಾಜಿ ಸಚಿವರಾದಂಥ ಇಕ್ಬಾಲ್ ಅನ್ಸಾರಿ ಅವರು ಸಾಹೇಬರು ನಮಗೆ ಸಂದೇಶವನ್ನು ಮಾನ್ಯ ಇಕ್ಬಾಲ್ ಸಾಹೇಬ್ರ ಹತ್ರ ನಾವು ಕೇಳೋದಿಷ್ಟೇ, ನೀವು ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮದ ಎಲ್ಲ ರೂಪರೇಷದ ವ್ಯವಸ್ಥೆಗಳನ್ನು ಗಾಡಿಗಳನ್ನು ಮಾಡುವುದಾದರೆ ನಮಗೆ ಅನ್ಸಾರಿ ಸಾಹೇಬರು ಎಷ್ಟು ಹೇಳಿದ್ದಾರೆ ಆ ಗಾಡಿಗಳನ್ನು ಕೊಡಿ. ಅದ್ರ ಜೊತೆಗೆ ಒಂದು ಸ್ಟಿಕ್ಕರ್ ಸಹಿತ ಇರಲಿ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ಗಂಗಾವತಿಯಲ್ಲಿ ಸುಳ್ಳು ಮಾತುಗಳನ್ನು ಹೇಳಿ ನಿಮ್ಮೆಲ್ಲ ಆಗಿರ್ಬೋದು, ಸಚಿವರುಗಳ ಹತ್ರ ಆಗಿರ್ಬೋದು, CM ಸಾಹೇಬ್ರ ಹತ್ರ ಆಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರ ಹತ್ರ ಕೂಡ ಕೆಲಸಗಳನ್ನು ಮಾಡಿಕೊಳ್ಳುವಂಥವ್ರು ಇದ್ದಾರೆ. ಹಾಗಾಗಿ ನೀವು ಎಷ್ಟು ಗಾಡಿಗಳನ್ನು ಕಳಿಸ್ತಾ ಇದ್ದೀರಿ ಆ ಗಾಡಿಗೆ ವ್ಯವಸ್ಥೆ ಸಂಬಂಧಪಟ್ಟಂಗೆ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ನಿಂತುಕೊಂಡು ಅನ್ಸಾರಿ ಸಾಹೇಬ್ರವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಾವು ಎಲ್ಲರೂ ಮಾಡ್ತೀವಿ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನೀವು ಕೂಡ ನಮ್ಮ ಸಾಹೇಬ್ರವರ ಮಾತನ್ನು ಕೇಳಿ
ನಮ್ಮೆಲ್ಲ ಮುಖಂಡರು ಒಂದು ಮಾರ್ಗದರ್ಶನ ಜೊತೆಗೂಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ತಾವು ಕೂಡ ಈಗೇನು ಮುಂದೆ ಮಾಡ್ಕೊಂಡು ಬಂದಿದ್ದೀರಿ, ಅದೇ ರೀತಿಯಾಗಿ ನಾವು ಅನ್ಸರ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಅವರ ಆದೇಶದಂತೆ ಎಲ್ಲ ಕಾರ್ಯಕ್ರಮಗಳು, ಎಲೆಕ್ಷನ್ಗಳು ಬಂತು, ಎಲ್ಲ ಬಂತು ಅಂತ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಪರಿಪಾಲನೆಗೆ ತೆಗೆದುಕೊಂಡು ನಾವು ಮಾಡಿದಂಥ ಎಲ್ಲ ಕಾರ್ಯಕರ್ತರು ಇದ್ದೀವಿ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಮ್ಮ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಜೊತೆಗೂಡಿ ನಾವೆಲ್ಲರೂ ಬರ್ತೀವಿ ನೋಡಿ ಮಾತುಕತೆ ಸಂದರ್ಭೀಯ ಮುಖ್ಯಮಂತ್ರಿಗಳಂತ ಭಾಗ್ಯಗಳ ಸರದಾರ ಎಂದೇ ಬಿರುದು ಕೊಡುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇದೇ 6ನೇ ತಾರೀಕಿಗೆ ನಮ್ಮ ಕೊಪ್ಪಳಕ್ಕೆ ಆಗಮಿಸ್ತಾ ಇದ್ದು ಹಲವಾರು ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಆದ ಕಾರಣ ಈ ನಮ್ಮ ಅನ್ಸಾರಿ ಅವರ ಟೀಮಿನ ಮುಖಾಂತರ ನಾವು ಅತಿ ಹೆಚ್ಚಿನ ಸಂಖ್ಯೆಯಿಂದ ನಾವು ಕೊಪ್ಪಳಕ್ಕೆ ಬಂದು ಅನ್ಸಾರಿ ಅವರ ಹೆಸರನ್ನು ತಂದು, ಆಮೇಲೆ ಮಾನ್ಯ ಸಿದ್ದರಾಮಯ್ಯ ಒಂದು ಕೀರ್ತಿನ ಮತ್ತು ನಮ್ಮ ರಾಜಶೇಖರ ಹಿಟ್ನಾಳ್ ಅವರ ಒಂದು ಹೆಸರು ತಂದು ನಾವು ಅತಿ ಇತಿಹಾಸದಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆ ಅತಿ ಜನಸಂಖ್ಯೆಯನ್ನು ಜಾಸ್ತಿ ಕಲಿಸಿದ್ದಾರೆ ಅಂತ ಒಂದು ಹೇಳಿಕೆ ಗುರುತು ನಮ್ಮದು ರಾಜ್ಯಕ್ಕೆ ಹೋಗಲಿ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಡು ಕಂಡಂಥ ಜನಪ್ರಿಯ ನಾಯಕರು. ಅವರು ಕೊಪ್ಪಳದ ಒಂದು ಕಾರ್ಯಕ್ರಮಕ್ಕಾಗಿ ವಿವಿಧ 2,000 ಕೋಟಿ ರೂಪಾಯಿಗೂ ಹೆಚ್ಚಿನ ವಿವಿಧ ಕಾಮಗಾರಿಗಳ ಉದ್ಘಾಟನೆಗಾಗಿ ಕೊಪ್ಪಳ ನಗರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾಯಕರಾದ ಇಕ್ಬಾಲ್ ಅನ್ಸಾರಿ ಅವರ ಹೆಸರನ್ನು ನಾವು ಉಳಿಸಬೇಕಾಗಿದೆ. ಹಾಗಾಗಿ ಮತ್ತು ನಾನು ಮತ್ತೊಮ್ಮೆ ಈಗಾಗಲೇ ನಮ್ಮ ಮಿತ್ರರಾದಂಥ ಸನ್ನಿಕ್ ಅವರು ಹೇಳಿದರು, ಕೊಪ್ಪಳ ಗಂಗಾವತಿ ನಗರದಿಂದ ಹೆಚ್ಚಿನ ಜನಸಂಖ್ಯೆ, ಹೆಚ್ಚಿನ ಎಲ್ಲ ರೀತಿಯಿಂದ ನಾವು ನಿಮಗೆ ಸಹಕಾರ ಕೊಡ್ಕೊಂಡು ಬಂದಿದ್ದೀವಿ. ಯಾವುದೇ ಚುನಾವಣೆಯಲ್ಲೂ ನಮ್ಮ ಸಾಹೇಬರು ಏನು ಹೇಳ್ತಾರೆ ಆ ರೀತಿ ನಾವು ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಲಹೆಯನ್ನು ನಾವು ಸ್ವೀಕರಿಸಿ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಏನೇನು ಇರಲಿ, ಗಂಗಾವತಿ ನಗರದ 35 ವಾರ್ಡ್ಗೆ ಯಾವ ಎಲ್ಲ ವಾರ್ಡ್ಗಳಿಗೂ ಸಾಹೇಬರು ಹೇಳಿದಂಥ ವ್ಯಕ್ತಿಗಳಿಗೆ ಉಸ್ತುವಾರಿ ಕೊಡ್ರಿ. ಆಮೇಲೆ ಹೆಚ್ಚಿಗೆ ಯಾರ್ಯಾರು ಕೊಡ್ರಿ, ನಾವು ಯಾವುದೂ ಹೆಸರು ಹೇಳ್ತಿಲ್ಲ. ಯಾಕಂದ್ರೆ ಎಲ್ಲರೂ ದುಡಿದಿರ್ತಾರೆ, ನೀವು ಅವ್ರಿಗೂ ಭೇದ ಭಾವ ಬೇಡ. ನಮಗೇನು ಬರಬೇಕು, ನಮಗೆ 35 ವಾರ್ಡಿಗೂ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 35 ವಾರ್ಡ್ ಗಂಗಾವತಿ ವಿಧಾನಸಭೆ, ನಮ್ಮ ಗಂಗಾವತಿ ನಗರ ಭಾಗದ 35 ವಾರ್ಡು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಹಳ್ಳಿಗಳಿಗೆ ನಮ್ಮ ಸಾಹೇಬರು ಯಾರು ಸೂಚನೆ ಮಾಡಿರ್ತಾರೋ ಅವ್ರಿಗೆ ನೀವು ವೆಹಿಕಲ್ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿ ನಾನು ಏನು ಹೇಳಬೇಕಂದ್ರೆ, ನೀವು ಯಾರ್ಯಾರು ಮಾಡಿ ಆಮೇಲೆ ಯಾರನ್ನ ಕರೆದರೆ ಏನಾದ್ರು ಮಾಡಿ ಸಂಬಂಧ ಇಲ್ಲ. ಒಟ್ಟು ಏನಪ್ಪ ಅನ್ಸಾರಿ ಅವ್ರ ಉಸ್ತುವಾರಿಯಲ್ಲಿ ನಡೀಲಿ ಅಂತೇಳಿ ನಾನು ಹೇಳ್ಕೊಳ್ತಾ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ KPCC ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಕೊಪ್ಪಳ ಜಿಲ್ಲೆಗೆ ಪ್ರಥಮ ಬಾರಿಯಾಗಿ ಆಗಮಿಸ್ತಾ ಇದ್ದಾರೆ. ಇವತ್ತು ಭಾಳಷ್ಟು ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಮೊನ್ನೆ ಕಳೆದ ಚುನಾವಣೆಯಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಭಾಳಷ್ಟು ವರ್ಕ್ ಮಾಡಿದ್ರಿ. ಅದು ಫಲಕಾರಿಯಾಗಿದ್ದ ಗಂಗಾವತಿ ಕ್ಷೇತ್ರದ ಮಾತ್ರ ದುರ್ದೈವವಶಾತ್ ಅನ್ಸಾರಿ ಅಣ್ಣವ್ರು ಗೆಲ್ಲಲಿಕ್ಕೆ ಆಗಲಿಲ್ಲ. ಅದು ಭಾಳಷ್ಟು ನಾನಾ ಕಾರಣಗಳಿಂದ ಸೋಲಾಯಿತು. ಆದರೆ ಖಂಡಿತವಾಗಿ ಕೂಡ ಜನ ಇವತ್ತಿಗೂ ಕೂಡ ಅವ್ರು ಗೆಲ್ಲಬೇಕಿತ್ತು ಅನ್ನೋದು ಎಲ್ಲರೂ ಕೂಡ ಇವತ್ತು ಅದನ್ನು ಜನ ಹೇಳ್ತಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇತ್ತು ಅನ್ನೋದು ಅದು ಸತ್ಯ ಕೂಡ. ಅಭಿವೃದ್ಧಿ ಕೆಲಸವನ್ನು ಭಾಳಷ್ಟು ಹಿಂದೆ ಕೂಡ ಮಾಡಿದರು. ಅಭಿವೃದ್ಧಿ ಚಿಂತಕರು ಅದರ ಜೊತೆಯಲ್ಲಿ ಎಲ್ಲರ ಜೊತೆಗೆ ಸಮಾನವಾಗಿ ಹೋಗುವಂಥದ್ದು. ಅದು ವಿಶೇಷವಾಗಿ ನನ್ನ ಚುನಾವಣೆಯಲ್ಲಿ ಭಾಳ ಎದೆಗೊಟ್ಟು ತಾವೇ ಅಭ್ಯರ್ಥಿ ಅಂತೇಳಿ ಅನ್ಸಾರಿ ಅಣ್ಣವರು ನನ್ನ ಗೆಲುವಿನಲ್ಲಿ ಭಾಳಷ್ಟು ಪಾತ್ರ ವಹಿಸಿದ್ದಾರೆ. ಇವತ್ತು ನಾನು ಮೊನ್ನೆ ಕೂಡ ಮಾತಾಡಿದೆ ಅಣ್ಣವ್ರಿಗೆ, ನಾನು CM ಅವ್ರ ಕಾರ್ಯಕ್ರಮಕ್ಕೆ ಬರ್ತೀನಿ, ಅದು ಅನಿವಾರ್ಯ ಕಾರ್ಯಗಳಿಂದ ಆಗಲ್ಲ, ನಾನು ಎಲ್ಲರಿಗೂ ಹೇಳ್ತೀನಿ, ನೀವು ಹೋಗಿ ಪೂರ್ವ ಸಭೆಯನ್ನು ಮಾಡಿರಿ ಅನ್ನೋ ಮಾತನ್ನು ಹೇಳಿದ್ದು. ಅದೃಷ್ಟಿಯಿಂದ ಇವತ್ತು ನಾಳೆ ನಾಡು ನಡೀತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ಇವತ್ತು ಗ್ಯಾರಂಟಿ ಯೋಜನೆಗಳು ಇವತ್ತು ಕೂಡ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಒಂದು ಪ್ರೈವೇಟ್ ಸಂಸ್ಥೆಯವರು, ಖಾಸಗಿ ಸಂಸ್ಥೆಯವರು ಗ್ಯಾರಂಟಿ ಯೋಜನೆ ಮೂಲಕ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇವರು ಇವತ್ತು ಬಡವರ
ಆರ್ಥಿಕ ಸ್ಥಿತಿಗತಿ, ಸಾಮಾಜಿಕ ಸ್ಥಿತಿಗತಿ, ಶೈಕ್ಷಣಿಕ ಸ್ಥಿತಿಗತಿ ಬಹಳಷ್ಟು ಅಭಿವೃದ್ಧಿಯಾಗಿದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿಯಾಗಿದೆ ಅನ್ನೋದನ್ನು ಇವತ್ತು ಖಾಸಗಿ ಸಂಸ್ಥೆ ಒಂದು ವರದಿಯನ್ನು ಕೂಡ ಮಾಡಿದೆ. ಇವತ್ತು ಗ್ಯಾರಂಟಿಯನ್ನು ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇವತ್ತು ಗೃಹ ಜ್ಯೋತಿ ಇರ್ಬೋದು, ಇವತ್ತು ಇವು 5 ಗ್ಯಾರಂಟಿ ಯೋಜನೆಗಳು, ಇವತ್ತು ಶಕ್ತಿ ಯೋಜನೆ ಇರ್ಬೋದು, ಇವತ್ತು ಬಡವರಿಗೆ ಸುಮಾರು 99%, 95% ಜನ ಇವತ್ತು ಆ ಯೋಜನೆಗಳ ಫಲಾನುಭವಿಗಳಾಗಿದೆ. ಆದ್ರೆ ಒಂದು ಸಣ್ಣ ನೋವೇನಂದ್ರೆ, ನಾವು ಕಾಂಗ್ರೆಸ್ ಪಕ್ಷ ಇಷ್ಟೆಲ್ಲ ಯೋಜನೆಗಳನ್ನು ಕೊಡ್ತೀವಿ, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೀವಿ. ಇವತ್ತು ನೋಡ್ಬೋದು ನೀವು ಗಂಗಾವತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇರಲಿಲ್ಲ, KRPP ಕೆಲಸ ಇದೆ. ಆದ್ರೆ ಒಂದು ಗುಂಡಿ ಸದ್ಯ ಮುಚ್ಚೋದು ಕಷ್ಟ ಆಗಿದೆ. ಮೊನ್ನೆ ನಾನೇ ಬಂದು ನಾವು ಬಂದು ವಿಸಿಟ್ ಮಾಡಿ ನನ್ನ ಕಡೆಯಿಂದ ಏನು ಸಾಧ್ಯ ಆಗಿದೆ ಸಂಸದನಾಗಿ. ಆ್ಯಕ್ಚುಲಿ ಶಾಸಕರ ಬಹುದೊಡ್ಡ ಜವಾಬ್ದಾರಿ ಅದು ನನಗೂ ಕೂಡ ಜನ ಓಟ್ ಹಾಕಿದ್ದಾರೆ. ನಾನು ಕೂಡ ಎಷ್ಟು ಸಾಧ್ಯ ಮಾಡಬೇಕಂತೇಳಿ ನಾವು ಇರೋಂಥ ಕೆಲಸವನ್ನು ಮಾಡಿದ್ವಿ. ಆದರೆ ನಮ್ಮ ಶಾಸಕರೇ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ದಿದ್ರೆ, ಸೇರಿದ್ರೆ ಈ ತೊಂದರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವರು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಆಗ್ತದವು. ಇವತ್ತು ಕೊಪ್ಪಳದಲ್ಲಿರ್ಬೋದು, ಇವತ್ತು ಕನಕಿರಿ ಇರ್ಬೋದು, ಇವತ್ತು ಯಲಬುರ್ಗ ಇರ್ಬೋದು, ಇವತ್ತು ಎಲ್ಲ ರೋಡ್ ವರ್ಕ್ಗಳು, ಶಾಲೆ ಕಾಲೇಜು, ಇವತ್ತು ಮೊನ್ನೆ ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳು ಸುಮಾರು 2,000 ಕೋಟಿಯ ಕಾಮಗಾರಿಗಳ ಉದ್ಘಾಟನೆ ಮತ್ತು ಅಡಿಗಲ್ಲನ್ನು ಮಾಡ್ತಿದ್ದಾರೆ. 2,000 ಕೋಟಿ ಇವ್ಯಾವ ಕೂಡ ಕಾಮಗಾರಿಗಳು, 2,000 ಕೋಟಿ ಕಾಮಗಾರಿಗಳು. ಇದರಲ್ಲಿ ಈಗಾಗಲೇ ಆಗಿರ್ತಕ್ಕಂಥ ಕಾಮಗಾರಿಗಳದವ ಮತ್ತು ಈಗಾಗಲೇ ಟೆಂಡರ್ ಆಗಿ ಅಡಿಗಲ್ ಮಾಡಕ್ಕೆ ಬರ್ತದೆ. ಅಡಿಗಲ್ ಮಾಡಲಿಕ್ಕೆ ದುಡ್ಡಿಟ್ಟು ಅದಕ್ಕೆ ಆಕ್ಷನ್ ಪ್ಲಾನ್ ಆಗಿ, ಎಸ್ಟಿಮೇಟ್ ಆಗಿ, ಟೆಂಡರ್ ಆಗಿ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಡಿಗಲ್ ಮಾಡಿದ ತಕ್ಷಣ ಆ ಕಾಮಗಾರಿಗಳು ಪ್ರಾರಂಭ, ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತಾವ. ಯಾಕಂದ್ರೆ ಬಹಳಷ್ಟು ಸರ್ಕಾರಿ ಯೋಜನೆಗಳು ಹೆಂಗಿರ್ತಾವ ಅಂದ್ರೆ ಕಾಮಗಾರಿಗಳನ್ನ ಅಡಿಗಲ್ ಮಾಡಿಬಿಡ್ತಾರೆ. ಬಹಳಷ್ಟು ಎಷ್ಟೋ ಕೆಲಸಗಳು ಪ್ರಾರಂಭನ ಆಗಲ್ಲ, ಆಕ್ಷನ್ ಪ್ಲಾನ್ ಅಪ್ರೂವಲ್ ಆಗಿರುವಂತ ಅಡಿಗಲ್ ಮಾಡಿಬಿಡ್ತಾರೆ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸುಮಾರು 98% ಕಾಮಗಾರಿಗಳಿಗೆ ನಾಳೆ ಅಡಿಗಲ್ ಆಗ್ತಾವೆ. ಮುಖ್ಯಮಂತ್ರಿಗಳು ಅಡಿಗಲ್ ಮಾಡ್ತಾರೆ. ಎಲ್ಲ ಕಾಮಗಾರಿಗಳು ಅಡಿಗಲ್ ಮಾಡಿದ ಮರು ದಿವಸ ಕಾಮಗಾರಿಗಳು ಪ್ರಾರಂಭ ಆಗ್ತಾವ. ಅದರಲ್ಲಿ ಕೂಡ ಒಂದು ಗಂಗಾವತಿಯಲ್ಲಿ ಅದನ್ನ ಕಳೆದ ಸರ್ಕಾರದಲ್ಲಿ ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಎಸ್ಟಿಮೇಟ್ ಆಗಿತ್ತು. ಯಾವುದೋ ಹಿಂದಿರುಗಿ ಕೆರೆ ತುಂಬಿಸಂತ ಯೋಜನೆ. ಈಗ ಮೊನ್ನೆ ಅದನ್ನ DPR ಮಾಡಿಸಿ ಅಪ್ರೂವಲ್ ಕೊಡಿಸಿ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲೇ ಕೂಡ ಅದನ್ನ ಅಪ್ರೂವಲ್ ಕೊಡಿಸಿ ಅದನ್ನ ಟೆಂಡರ್ ಕರೆಸಿ ಆ ಕಾಮಗಾರಿಯನ್ನ ಇವತ್ತು 153 ಕೋಟಿ ರೂಪಾಯಿ ವೆಚ್ಚದಲ್ಲಿ 27 ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಕೂಡ ನಾಳೆ ಅಡಿಗಲ್ ಆಗ್ತಾ ಇದೆ. 27 ಕೆರೆಗಳು ಮತ್ತು 27 ಕೆರೆಗಳು ತುಂಬಿಸ್ತಕ್ಕಂಥ ಕಾಮಗಾರಿ ನಾಳೆ ಅಡಿಗಲ್ ಆಗ್ತಾ ಇದೆ. ಅದು ನಾವು ಮುಂಚೆ ಹೇಳ್ಬೇಕಾಗಿತ್ತು, ಸ್ವಲ್ಪ ಅದು ಅಸ್ತವ್ಯಸ್ತ ಆಯಿತು. ಆ ಕಾಮಗಾರಿ ಕೂಡ ಅಡಿಗಲ್ ಆಗ್ತಾ ಇದೆ. 27 ಕೆರೆ ತುಂಬಿಸಿದಂಥ ಕಾಮಗಾರಿ ಸುಮಾರು 153 ಕೋಟಿ ರೂಪಾಯಿ. ಅದನ್ನ ಮನೆ ಬಹಳಷ್ಟು ಟೆಂಡರ್ ಆಗಿತ್ತು, ಅಪ್ರೂವಲ್ ಆಗಿರಲಿಲ್ಲ. ಅದನ್ನು ನಾವು ಕೂಡ ನಾನು ಮತ್ತು ಕೂಡ CM ಸಾಹೇಬರಿಗೆ ಮನವಿ ಮಾಡಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗಂಗಾವತಿ ನಮ್ಗೆ 16,000 ವೋಟ್ ಲೀಡ್ ಕೊಟ್ಟಿದ್ದಾರೆ. ನಾವು ಋಣ ತೀರಿಸಬೇಕಂದ್ರೆ ಇದು ಅಪ್ರೂವ್ ಮಾಡಿಕೊಡ್ಬೇಕಂತ ರಿಕ್ವೆಸ್ಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಒಂದೇ ಮಾತಿಗೆ 153 ಕೋಟಿ ರೂಪಾಯಿ ಅಪ್ರೂವ್ ಕೊಟ್ಟು ಆ ಕಾಮಗಾರಿ ಕೂಡ ಪ್ರಾರಂಭ